It's a privilege to invite Reverend Father Christopher White on the stage to say a few words that will enlighten and inspire our young souls. ಎಲ್ಲರಿಗೂ ಈ ಸಂಜೆ ನಮನವನ್ನು ಕೊಡುತ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯವತಿಗೆ ವ್ಯಕ್ತಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಈ ಶುಭವಂದನವನ್ನು ಕೋರುತ್ತಾ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳಬೇಕು. ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಜೋರಾಗಿ ಚಪ್ಪಾಳೆ ತಟ್ಟಿ ಇರುವಂತಹ ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವಂತೆ ಈ ವೇದಿಕೆ ಮೇಲೆ ಬರಬೇಕಾದ್ರೆ ನನಗಿರುವಂತಹ ಒಂದೇ ಒಂದು ಆಸೆ, ಮತ್ತೆ ಚಿಕ್ಕ ಮಕ್ಕಳಾಗಿ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ಮನೆಗೆ ಹೋದಾಗೆಲ್ಲ ಒಂದು ಮಾತನ್ನ ತಮ್ಮನ ಮಗು ಕೇಳ್ತಾ ಇರೋದು. ಅವನೀಗ LKG ಹೋಗ್ತಾ ಇದೆ. ಅವ್ನು ಕೇಳೋದೆಲ್ಲ ಒಂದೇ ಒಂದು, ನಿಮ್ಮ ಸ್ಕೂಲ್ಗೆ ಹೋದಾಗ ನನಗೊಂದು ಅಡ್ಮಿಷನ್ ಸಿಗತ್ತ ಅಂತ ಹೇಳಪ್ಪ. ಅಡ್ಮಿಷನ್ ಸಿಕ್ಕಿದ್ರೆ ನಾನು ಬಂದು ಸೇರ್ಕೊಳ್ತೀನಿ, ನಿಮ್ಮ ಜೊತೆ ಬಂದು ಸೇರ್ಕೊಳ್ತೀನಿ ಅಂತ. ಏಕೆಂದರೆ ಮಕ್ಕಳು ದೇವರ ಕೊಡುಗೆ. ಈ ಮಕ್ಕಳ ಪ್ರತಿಭೆಯನ್ನು ಇಲ್ಲಿ ಈ ವೇದಿಕೆ ಮೇಲೆ ಪ್ರದರ್ಶನ ಮಾಡುತ್ತಿರುವಂತಹ ಈ ಸಮಯದಲ್ಲಿ ಇರುವಂತಹ ಎಲ್ಲ ಪೋಷಕರಿಗೆ, ಮುಖ್ಯವಾಗಿ ವ್ಯವಸ್ಥಾಪಕರಿಗೆ, ಎಲ್ಲ ವಿದ್ಯೆಯನ್ನು ನೀಡುತ್ತಾ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳನ್ನು ನಾವು ಸ್ತೇವೆ. ಆತ್ಮೀಯರೇ, ಒಂದು ಮಾತಾರೆ, ನಮಗೆ ಯಶಸ್ವಿ ಸಿಗಬೇಕು ಅಂದರೆ ಆಲ್ ದ ಬೆಸ್ಟ್ ಅಂತ ಹೇಳಬೇಕಾದ್ರೆ 4 ಜನ ಮುಖ್ಯ: ತಾಯಿ, ತಂದೆ, ಗುರು, ದೇವರು. ಇದಿದ್ದರೆ ನಮಗೆ ಎಲ್ಲವೂ ಯಶಸ್ವಿಯಾಗುತ್ತದೆ. ತಾಯಿ, ತಂದೆ, ಗುರು, ದೇವರು. ತಾಯಿಯ ಮಮತೆ, ತಂದೆಯ ಜವಾಬ್ದಾರಿ, ಗುರುವಿನ ಶಿಕ್ಷಣ, ದೇವರ ಆಶೀರ್ವಾದ. ಈ 4 ಇದ್ದರೆ ಎಲ್ಲಿ ಹೋದರೂ ನಾವು ಯಶಸ್ವಿಯನ್ನು ಪಡ್ಕೊಳ್ಬಹುದು. ಅದರಲ್ಲಿ ತಾಯಿ ಬರೀ ಮಮತೆಯನ್ನು ತೋರಿಸುತ್ತಾ ಅದರೊಂದಿಗೆ ಇರುವಂತಹ ಜವಾಬ್ದಾರಿಯೂ ಸಹ ನಿರ್ವಹಿಸಬೇಕು. ಮನೆಯಲ್ಲಿ ಅಧಿಕವಾಗಿ ಸಮಯವನ್ನು ಕಳೆಯುವುದು ತಾಯಿಯ ಬಳಿ. ಈ ತಾಯಿ ಪ್ರೀತಿಯೊಂದಿಗೆ ಆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವಂತಹ ಜವಾಬ್ದಾರಿ ಕೈಗೊಂಡಿದ್ದೀರಾ. ತಂದೆ ಜವಾಬ್ದಾರಿ ಇರುವಂತಹ ವ್ಯಕ್ತಿ. ಈ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ನಾಳೆ ದಿನ ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರುತ್ತಾರೆ. ನೋಡಿ, ಅದೇ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ತಂದೆಯ ಜವಾಬ್ದಾರಿ ಅತಿ ಅಗತ್ಯ. ಈ ನಡುವೆ ನಾವು ನೋಡ್ತೀವಿ, ತಂದೆಯ ಜವಾಬ್ದಾರಿ ಕೆಲವೊಮ್ಮೆ ಅವರು ಕಳ್ಕೊಳ್ತಾ ಇದ್ದಾರೆ. ತಾಯಿ ಎಲ್ಲ ಜವಾಬ್ದಾರಿ ತಗೋಬೇಕು, ಮಮತೆಯನ್ನು ತೋರಿಸ್ಬೇಕು, ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಮಕ್ಕಳನ್ನು ಬೆಳೆಸೋದು ಅವರೇ, ಮಕ್ಕಳನ್ನು ಪೋಷಿಸೋರು ಅವರೇ. ಕೆಲವೊಮ್ಮೆ ತಾಯಿಗೆ ಅಧಿಕವಾದಂತಹ ಕೆಲಸ, ತಂದೆ ಜವಾಬ್ದಾರಿ ಕೆಲವೊಮ್ಮೆ ನಿರ್ವಹಿಸೋದಿಲ್ಲ. ಆದರೆ ಈ ಸಮಯದಲ್ಲಿ ಒಂದು ಜ್ಞಾಪಕ ಮಾಡಬೇಕು, ತಂದೆಗೆ ಇರುವಂತಹ ಅತೀ ಮುಖ್ಯವಾದ ಜವಾಬ್ದಾರಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂತ, ಅದು ಶಿಸ್ತಿನಲ್ಲಿ ಬೆಳೆಸುವಂಥದ್ದು ನಿಮ್ಮ ಕರ್ತವ್ಯ. ಅದು ಮುಖ್ಯವಾದದ್ದು. ಇಲ್ಲಾಂದ್ರೆ ತಂದೆಯನ್ನು ನೋಡಿ ಮಕ್ಕಳು ಕಲಿತಾರೆ. ತಂದೆ ಏನ್ ಮಾಡ್ತಾರೆ, ಮಕ್ಕಳು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ತಂದೆ ಒಂದು ಮುಖ್ಯವಾದ ಒಂದು ಉದಾಹರಣೆ. ಅವರು ನೋಡ್ಕೊಂಡು ಮಕ್ಕಳು ಕಲಿತಾ ಇದ್ದಾರೆ. ಇವತ್ತು ಮಕ್ಕಳ ಅಭ್ಯಾಸಗಳು ಬರುತ್ತಿರುವುದು ತಂದೆಯಿಂದ. ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಮೂರನೇದಾಗಿ ಈ ಗುರುವಿಗೆ ಯು ಪೇ ರೆಸ್ಪೆಕ್ಟ್. ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿ ವಿದ್ಯೆ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಸಾರಿ ನಾವು ಮುಂದೆ ಬರಬೇಕಾದ್ರೆ ನನಗೆ ನನ್ನ ಶಿಕ್ಷಕರು ಮುಖ್ಯವಾದ ವ್ಯಕ್ತಿಗಳು. ಅಂದರೆ ತಂದೆ ತಾಯಿ ಆ ಶಿಕ್ಷಕರುಗಳನ್ನು ಒಂದು ಜವಾಬ್ದಾರಿಯ ವ್ಯಕ್ತಿಗಳಾಗಿ ಅವರನ್ನು ನಮೂದಿಸಬೇಕು, ಆ ರೀತಿ ಸ್ವೀಕರಿಸಿಕೊಳ್ಬೇಕು. ಏಕೆಂದರೆ ಶಿಕ್ಷಣ ಕೊಡೋದು ಅವರು, ಆಮೇಲೆ ಇರುವಂಥದ್ದು ದೇವರ ಆಶೀರ್ವಾದ. ಈ 4 ನಮ್ಮಲ್ಲಿದ್ದರೆ ನಾವು ಎಲ್ಲೇ ಹೋದರೂ ನಾವು ಯಶಸ್ವಿ ಆಗ್ತೀವಿ. ಮಾತೆ, ತಂದೆ, ಗುರು ಮತ್ತು ದೇವರು. All the best. Once again, congratulations to everyone for having made this day a beautiful one, a successful one. And congratulations to the organizers and especially the principal and the teachers.